ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನೀವು ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತಿನ ವ್ಲಾಗನ್ನು ನಾನು ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಡ್ಯೂಟಿಗೆ ಹೋಗಿ ಬರ್ತಾ ಇದ್ದೇನೆ. ಡೇ ಟೈಮಲ್ಲಿ ಪುರ್ಸೊತ್ತಿರೋದಿಲ್ಲ ವ್ಲಾಗ್ ಮಾಡಲಿಕ್ಕೆ. ಹಾಗಾಗಿ ಗಾಡಿ ನಿಲ್ಲಿಸಿ ಮನೆಗೆ ಹೋಗ್ತಾ ಇರುವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನೋಡುವ, ಇವತ್ತು ಸಂಜೆ ಸ್ಟಾರ್ಟ್ ಮಾಡಿದ್ದೇನಲ್ಲ ವ್ಲಾಗ್, ಏನೇನು ಆಗ್ತದೆ, ಏನೇನು ನಡೀತದೆ ಅಂತ ಹೇಳಿ ನೋಡುವ, ತೋರಿಸ್ತೇನೆ ಬನ್ನಿ. ಡ್ಯೂಟಿಯಿಂದ ಬಂದು ಆದಮೇಲೆ ಚಹಾ ಎಲ್ಲ ಕುಡ್ತಾ ಆಯಿತು ನನಗೆ. ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡುವ ಅಂತ ಹೇಳಿ ಕೂತ್ಕೊಂಡಿದ್ದೇನೆ. ಇನ್ನು ದಿಯಾನಿಗೆ ಸ್ನಾನಕ್ಕೆ ಹೋಗ್ಲಿಕ್ಕೆ ಉಂಟು, ಊಟ ಮಾಡ್ಲಿಕ್ಕೆ ಉಂಟು ಅಲ್ವಾ ದಿಯಾ? ಸುಮ್ಮನೆ ನಾಟಕ ಮಾಡ್ತಿದ್ದಾಳೆ ಊಟ ಮಾಡ್ಲಿಕ್ಕೆ ಮತ್ತೆ ಸ್ನಾನ ಮಾಡ್ಬೇಕು. ಹಂಗೆ ಹಾಕು ದಿಯಾ, ಹಂಗೆ ಹಾಕ್ಲಿಲ್ಲ ದಿಯಾ, ಗಲೆ ಜೋಡಿಗೆ ಹಂಗೆ ಹಾಕು. ಹಂಗೆ ಹಾಕು, ಹೋಗು. ತಯಾರಿಗೆ ಚೇಂಜ್ ಆಯ್ತು. ಈಗ ಅಲ್ಲಿದ್ದ ಲೊಕೇಶನ್ ಇಲ್ಲಿಗೆ ಬಂತು. ಇಲ್ಲಿ ನೋಡಿ, ಬಟ್ಟೆ ಇಲ್ಲದವಳಿಗೆ ಈಗ ದೊಡ್ಡ ಜಂಬಳಟಿಗೆ ಬಟ್ಟೆ ಬಂತು ನೋಡಿ. ಯಾರ್ದು ದಿಯಾ? ಅದು ನನ್ನ ಜೀನ್ಸ್ ಇದ್ದು ಶರ್ಟ್ ಹಾಕಿ ಕುತ್ಕೊಂಡದ್ದು. ಯಾರ್ದು ಇದು? ಅಕ್ಕಂದ. ನೋಡಿ, ಬಟ್ಟೆ ಹಾಕು ಬಟ್ಟೆ ಹಾಕು ಅಂತ ಹೇಳಿದ್ರೆ ದೊಡ್ಡ ಬಟ್ಟೆ ಆದ್ರೆ ಮಾತ್ರ ಹಾಕೋದು. ದಿಯಾನ ಸ್ಟೈಲ್ ನೋಡಿ ಅಲ್ವಾ ದಿಯಾ? ಇದಕ್ಕೆ ಒಂದು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಸರಿ ಆಗ್ತದೆ, ಅಪ್ಪನ ತರ. ಆ ಪ್ಯಾಂಟ್ ಬೇಡ, ಸಾಕು ಇಷ್ಟು. ಪ್ಯಾಂಟ್ ಬೇಡ. ದಿಯಾ ವ್ಲಾಗ್ ಮಾಡುದಿಲ್ವಾ? ಅದು ನೀನು ಮಾತಾಡು ಬಾ. ಎಂತ ಗೊತ್ತಾ, ಈಗಲೇ ಅಷ್ಟು ದೊಡ್ಡದಾಗ್ತಾ ಉಂಟು ಬಟ್ಟೆ, ಅಂಗಿ. ಇನ್ನು ಅದಕ್ಕೆ ಪ್ಯಾಂಟ್ ಬೇರೆ ಹಾಕ್ಬೇಕಂತೆ ದಿಯಾನಿಗೆ. ನೋಡಿ ಇಲ್ಲಿ ದೊಡ್ಡ ಪ್ಯಾಂಟ್ ಇಟ್ಕೊಂಡು ಇದ್ದ ನನ್ನ ಡ್ರೆಸ್ ಎಲ್ಲ ಇಟ್ಕೊಂಡು ಹಾಕುದು. ಜಗಳನೇ ಜಗಳ, ಯಾರ್ದು ಆಗ್ತದೆ? ಒಟ್ಟಾರೆ ದೊಡ್ಡ ಸೈಜ್ ಇದ್ದು ಡ್ರೆಸ್ ಬೇಕು ಅವಳಿಗೆ. ವಿದ್ಯಾ ಮತ್ತೆ ಇಲ್ಲ ಅಷ್ಟು ದೊಡ್ಡ ಅಂಗಿ ಹಾಕಿಕೊಂಡು ಹೋಗುದು. ಇಲ್ಲಿ ಬಾ. ನೋಡಿ, ಎಲ್ಲರಿಗೆ ಹೇಳು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೇಳು, ಮತ್ತೆ ಕೊಡ್ತೇನೆ ಪ್ಯಾಂಟ್. ಹೇಳು. ನಾನು ತಲೆ ಕೂದಲು ಬಿಚ್ಚಿ ಸ್ನಾನಕ್ಕೆ ಅಂತ ಹೊರಟದ್ದು, ಆಗ ಅಮ್ಮ ವ್ಲಾಗ್ ಮಾಡ್ತಿದ್ರು, ಹಾಗೆ ನಂಗೆ ನೆನಪಾಯ್ತು. ಹೇಳು, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೇಳು ಬಾ. ದಿಯಾ ತುಂಬಾ ಬ್ಯುಸಿ ಆಯ್ತಾ? ದಿಯಾ ದಿಯಾ ಬಾ ಮಾತಾಡು ಬಾ. ದಿಯಾ ದಿಯಾ ಕೋಪ ಅಂತ ಆಯ್ತಾ ಎಲ್ಲರ ಹತ್ರ, ಸಬ್ಸ್ಕ್ರೈಬರ್ಸ್ ಹತ್ರ ಎಲ್ಲ ದಿಯಾ ಕೋಪ ಅಂತೆ, ಮಾತಾಡುದಿಲ್ಲ. ಅವಳು ತುಂಬಾ ಬಿಸಿ. ನಾನು ಕೋಪ ಅಂತ ಹೇಳ್ತಾಳೆ. ಹೌದಾ ದಿಯಾ, ನೀನು ಕೋಪ ಅಲ್ವಾ ಎಲ್ಲರ ಹತ್ರ? ಹೌದಾ? ಹಾಗಾದ್ರೆ ಮಾತಾಡು ಬಾ. ಇಲ್ಲಿ ದೊಡ್ಡ ನೋಡ್ಲಿಕ್ಕೆ ಕಾಯ್ತಾರೆ. ಇವಳದು ಒಂದೇ. ಬಾ ಇಲ್ಲಿ ಮಾತಾಡು ಬಾ. ಎನ್ನದಲ್ವಾ ಇದು ವ್ಲಾಗ್? ಎಂತ ಸರ್ಕಸ್ ಮಾಡುದು? ಸಬ್ಸ್ಕ್ರೈಬ್ ಮಾಡಿ. ಸಕ್ಕರೆ ಅಲ್ಲ, ಚಾ ಹುಡಿ. ಸಬ್ಸ್ಕ್ರೈಬ್ ಮಾಡಿ. ಮೊದ್ಲೆಲ್ಲ ಎಷ್ಟು ಚಂದ ಹೇಳ್ತಿದ್ದೆ, ಈಗ ಎಂತ ಆಯ್ತು ನಿಂಗೆ? ಬರ್ತಾ ರಾಯರ ಕುದುರೆ ಕತ್ತೆ ಆಗಿತ್ತು. ಬಾರಿ ಜೋರು. ಈಗ ಬಿದ್ದಿ ಕೆಳಗೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಸಂಜೆ ನಾನು ವ್ಲಾಗ್ ಮಾಡಿ ಆದಮೇಲೆ ನಾನು ಒಂದು ಕೂಡ ವ್ಲಾಗ್ ಮಾಡಲಿಲ್ಲ, ರಾತ್ರಿ ಆಯ್ತಲ್ಲ ಅಂತ ಹೇಳಿ. ಇವತ್ತು ಬೆಳಿಗ್ಗೆ ನಾನು ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನಿನ್ನೆ ನಂತರ. ಹಾಗೆ ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ನಮಗೆ ಯುಗಾದಿ ಹಬ್ಬ ಆಚರಣೆ ಮಾಡಲಿಕ್ಕೆ ಇಲ್ಲ, ಯಾಕಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿ ಒಂದು ಸೂತಕ ಬಂದಿದೆ. ಹಾಗಾಗಿ ನಮಗೆ ಯುಗಾದಿ ಹಬ್ಬ ಆಚರಣೆ ಇಲ್ಲ ಈ ವರ್ಷ. ನಮ್ಮದು ಕೆಲವು ಬಟ್ಟೆ ಎಲ್ಲ ಸ್ಟಿಚ್ಚಿಂಗಿಗೆ ಕೊಡಲಿಕ್ಕಿದೆ. ಹಾಗಾಗಿ ನಾವಿವತ್ತು ತಂಗಿ ಮನೆಗೆ ಹೊರಟಿದ್ದೇವೆ, ಪುತ್ತೂರಿಗೆ. ಆ ತಂಗಿ ಹಸ್ಬೆಂಡ್ ಟೈಲರ್, ಹಾಗಾಗಿ
ಅವರು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ ನಮಗೆ, ನಾವು ಅಲ್ಲೇ ಅವ್ರ ಹತ್ರನೇ ಕೊಡೋದು, ಪರ್ಫೆಕ್ಟಾಗಿ ಮಾಡ್ತಾರೆ ಅವರು. ಹಾಗೆ ನೋಡೋ ತಂಗಿ ಮನೆಗೆ ಹೋಗುವಾಗ ವ್ಲಾಗ್ ಮಾಡ್ತೇನೆ ಅಲ್ಲಿದ್ದು. ಹಾಗೆ ನನ್ನ ಚಾನೆಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ದಿಯಾ ರೆಡಿಯಾಗಿದ್ದಾಳೆ ನೋಡಿ ತಂಗಿ ಮನೆಗೆ ಹೋಗಲಿಕ್ಕೆ ಅಂತೇಳಿ. ನೋಡಿ ದಿಯಾನದ್ದು ಡ್ರೆಸ್ ಈ ಥರ ಇದೆ, ಹೊಸ ಬಟ್ಟೆ. ಒಂದು ಸಲ ಹಾಕಿದ್ಲು ಒಂದು ಮದುವೆಗೆ ಹೋಗುವಾಗ, ಅದರ ನಂತರ ಹಾಕಲಿಲ್ಲ. ಇವತ್ತು ಅದೇ ಬಟ್ಟೆ ಬೇಕು ಅಂತ ಹೇಳಿ ಹಠ ಮಾಡಿ ಇವತ್ತು ಅದೇ ಬಟ್ಟೆಯನ್ನು ಹಾಕಿದ್ದಾಳೆ. ದಿಯಾನಿಗೆ ಈಗ ವಾಪಸ್ ಜ್ವರ ಬರ್ತಾ ಉಂಟು, ಈಗ ಕಮ್ಮಿ ಆಯಿತು. ಡೈಲಿ ಮದ್ದು ಕುಡಿಯುವಾಗ ಒಮ್ಮೆ ಕಮ್ಮಿ ಆಗ್ತದೆ, ಅದರ ನಂತರ ಮತ್ತೆ ಸ್ಟಾರ್ಟ್ ಆಗ್ತದೆ. ಹಾಗೆ ಪದೇ ಪದೇ ಜ್ವರ ಬರ್ತಾ ಉಂಟು. ಹೀಗೆ ಪದೇ ಪದೇ ಯಾಕೆ ಜ್ವರ ಬರೋದು ಅಂತ ಹೇಳಿ ಗೊತ್ತಿದ್ದವರೇನಾದರೂ ಕಮೆಂಟ್ ಮಾಡಿ ತಿಳಿಸಿ. ಅದು ಎಲ್ಲಿಗೆ ಬ್ಯಾಗ್ ಕೊಂಡೋಗೋದು? ಇದು ಎಲ್ಲಿಗೆ ಬ್ಯಾಗ್ ಹೊತ್ತದ್ದು? ಅದು ಕೊಳಂಬೆಗೆ. ಕೊಳಂಬೆಗೆ ಇದು ಬ್ಯಾಗ್ ಬೇಡ, ಬೇಕು. ಅದರಲ್ಲಿ ಎಂತ ಉಂಟು? ಇಲ್ಲ ಇಲ್ಲ, ನಮಗೆ ಅದು ಕ್ಲಾಸಕ್ಕೆ ಕೊಂಡೋಗ್ಬೇಕು. ಅಲ್ಲ, ಅದರಲ್ಲಿ ಎಂತ? ಅದು ಅಕ್ಕನದಲ್ಲ, ಶಾಲೆದು ಬ್ಯಾಗ್ ಅದು. ಶಾಲೆಯ ಬ್ಯಾಗ್ ಅಕ್ಕಂದು. ಅಕ್ಕ ನಾನು ಕೊಂಡು ಇಷ್ಟು ದೊಡ್ಡ ಬ್ಯಾಗನ್ನು ಹಾಕೊಂಡು ಹೊರಟಿದ್ದಾಳೆ ಇವಳು. ಧನ್ಯನ ಬ್ಯಾಗನ್ನು ಹಾಕಿ. ನೀನ್ ಧನ್ಯ ಅಲ್ಲ ದಿಯಾ? ಧನ್ಯ ಕೂಡ ರೆಡಿ ಆಗ್ತಾ ಇದ್ದಾಳೆ. ಧನ್ಯ ನಮ್ಮ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗುದು, ಕೇಪು ಅಂತ ಹೇಳಿ ನಮ್ಮ ಅಜ್ಜಿ ಮನೆ. ಮತ್ತೆ ಅಜ್ಜಿ ಮನೆ, ಈಗ ಚಿಕ್ಕಪ್ಪನ ಮನೆ ಅದು ನನ್ನದು. ಈಗ ಅಜ್ಜಿ ಇಲ್ಲ, ಹಾಗಾಗಿ ಚಿಕ್ಕಪ್ಪನ ಮನೆ. ಅಲ್ಲಿ ಹೋಗ್ಲಿಕ್ಕೆ ಅಮ್ಮ ಹೋಗ್ತಾರೆ ಅಂತ ಹೇಳಿ ಧನ್ಯ ಅಲ್ಲಿ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಹಾಗೆ ಈಗ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಸಿಕ್ಕಿದೆ. ಮಕ್ಕಳಿಗೆ ರಜೆ ಸಿಕ್ಕಿದ್ರೆ ಮನೆಯಲ್ಲಿ ಸಾಕಾಗಿ ಹೋಗ್ತದೆ ಅಲ್ವಾ? ಗೊಂಬೆ ನೋಡ್ಬೇಕಂತೆ ದಿಯಾನದ್ದು. ಎಲ್ಲರಿಗೆ ರಜೆ ಸಿಕ್ಕಿದೆ, ದಿಯಾನಿಗೆ ಮಾತ್ರ ರಜೆ ಸಿಗ್ಲಿಲ್ಲ. ದಿಯಾನಿಗೆ ಅಂಗನವಾಡಿ ಉಂಟಲ್ವಾ ಯಾವಾಗಲೂ? ಇಲ್ಲ, ನನಗೆ ರಜೆ ಸಿಕ್ಕಿದೆ. ರಜೆ ಸಿಕ್ಕಿದೆ ನನಗೆ. ಸರಿ, ನಾನಿನ್ನು ತಂಗಿ ಮನೆಗೆ ಹೊರಡ್ತೇನೆ. ಅದರ ನಂತರ ಅಲ್ಲಿಗೆ ಹೋಗಿ ಏನಾದರೂ ವಿಡಿಯೋಸ್ ಇದ್ದರೆ ಅಲ್ಲಿಗೆ ಹಾಕ್ತೇನೆ. ಬಾಯ್. ಏಯ್ ಕೈ ಯಾರಿದು? ಯಾರು? ನಾವೀಗ ತಂಗಿ ಮನೆಗೆ ರೀಚ್ ಆಗಿದ್ದೇವೆ. ಇವಾಗ 11 ಗಂಟೆ ಅಷ್ಟೊತ್ತಾಗಿದೆ. ಇಲ್ಲಿ ನಾಯಿಗಳ ಗೌಜಿ ಅಂತ, ನಾಯಿಗಳು ಬೊಗಳೋದು ಎರಡು. ಒಂದು ಮಾರಿ ಉಂಟು, ಒಂದು ದೊಡ್ಡ ನಾಯಿ ಉಂಟು. ಅದು ಒಂದು ಎಂತ ಬೊಗಳ್ತದೆ ಜೋರಾಗಿ, ಒಂದು ಮಾತಾಡಿದ್ದು ಕೇಳಲಿಕ್ಕೆ ಬಿಡೋದಿಲ್ಲ. ನಾವು ಬರುವಾಗ ಶುರು ಮಾಡಿದೆ. ಈಗ ನೋಡಿ ಮಕ್ಕಳು ಇಲ್ಲಿ ಸೈಕಲ್, ಸಾಕ್ಷಿಗೆ ಹೊಸ ಸೈಕಲ್ ತಗೊಂಡು ಬಂದಿದ್ದಾರೆ. ಹೊಸ ಸೈಕಲನ್ನು ಬಿಡುವ ಗೌಜಿ ನೋಡಿ, ಸಾಕ್ಷಿ ಮತ್ತು ದಿಯಾನದ್ದು ಭಾರಿ ಗೌಜಿ ಆಗ್ತಾ ಉಂಟು. ಕಲಿಯುವುದು ಸೈಕಲ್, ದಿಯಾ ಕಲಿಯುವುದು, ಸಾಕ್ಷಿ ಹೇಳಿಕೊಡೋದು. ಡ್ರೈವಿಂಗ್ ಕ್ಲಾಸ್ ಆಗ್ತಾ ಉಂಟು ನೋಡಿ. ಇಲ್ಲಿ ತೋರಿಸ್ತೇನೆ ನೋಡಿ. ದಿಯಾನಿಗೆ ಹೆದರಿಕೆ ಸಾಕ್ತಾ ಉಂಟಾಯ್ತಾ, ಹಿಂದೆ ಕೂತ್ಕೊಂಡು, ಸಾಕ್ಷಿಯ ಹಿಂದೆ ಕೂತ್ಕೊಂಡು ಸೈಕಲಲ್ಲಿ ಹೋಗ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು. ಹಿಂದೆ ಒಂದು ಕೈಯನ್ನು ಊರಿ ಕೂತಿದ್ದಾಳೆ ನೋಡಿ, ಹೇಗೆ ಕೂತಿದ್ದಾಳೆ ಅಂತ. ಇನ್ನು ರಜೆಯಲ್ಲಿ ಹೀಗೆ ಮಕ್ಕಳನ್ನು ಸಂಭಾಳಿಸೋದು ಭಾರಿ ಕಷ್ಟ ಆಗ್ತದೆ.
ಇನ್ನೊಂದು 2 ತಿಂಗಳು ಉಂಟು ರಜೆ. ನಮ್ಮ ದಿಯನಿಗೆ ಅಂಗನವಾಡಿ ಉಂಟು, ಯಾವಾಗಲೂ ರಜೆ ಇರೋದಿಲ್ಲ. ಅಂಗನವಾಡಿ ಉಂಟು, ಲಾಸ್ಟ್ ಒಂದು 15 ಡೇಸ್ ರಜೆ ಇರ್ತದೆ ಅಷ್ಟೇ. ಆದರೆ ಅವಳು ಯಾವಾಗಲೂ ಹೋಗೋದಿಲ್ಲ, ಒಂದೊಂದು ಸಲ ಅಪರೂಪಕ್ಕೊಮ್ಮೆ ಹೋಗ್ತಾಳೆ. ಈಗ ಜ್ವರ ಬರೋದು ಜಾಸ್ತಿ ಅವಳಿಗೆ, ಹಾಗಾಗಿ ನಾನು ಕಳಿಸೋದಿಲ್ಲ ಅಂಗನವಾಡಿಗೆ. ಇಲ್ಲಿ ನೋಡಿ, ಈಗ ಇವರ ಮನೆಗೆ ಬಂದರೆ ಅಂತೂ ಹೇಳೋದೇ ಬೇಡ, ಇನ್ನು ಇಡೀ ಬೆವರಲ್ಲಿ ಒದ್ದೆಯಾಗಿ ಇರ್ತಾಳೆ. ಮನೆಗೆ ಹೋಗ್ಲಿಕ್ಕೆ ಆಗುವಾಗ ಅಂಗಿಯೆಲ್ಲ ಮಣ್ಣಲ್ಲಿ ಮುಳುಗಿ ಹೋಗ್ತದೆ ಅಲ್ವಾ ದಿಯಾ? ಹಾಂ, ನೀನೆಂತ ಮಾಡ್ತಿದ್ದಿ ಇಲ್ಲಿ ಬಂದ ಕೂಡಲೇ? ಸೈಕಲ್? ಹೌದಾ, ನೀನು ಬಿಡು ನೋಡುವ ಸೈಕಲ್. ನೀನು ಸೈಕಲ್ ಬಿಡು. ಹಾಂ, ನೀನು ಹೇಗೆ ಬಿಡ್ತಿ ನೋಡುವ ಸೈಕಲ್? ಮೆಲ್ಲ. ಹಾಂ, ಸಾಕ್ಷಿಯ ಟ್ರೈನಿಂಗ್. ದಿಯಾ ಗಾಡಿ ಬಿಡುದು ಸೈಕಲ್ ಈಗ ನೋಡಿ. ಓ, ಅಲ್ಲಿ ಹಿಂದೆ ಕೂತ್ಕೊಳ್ಬೇಕಾ? ಬೀಳ್ಬೋದು. ರೈಟ್ ಪೋಯ್. ಓ, ಶುರುವಾಯಿತು. ಸ್ವಲ್ಪ ಒಂದು ಆಚೆ ಈಚೆ ಹೋಗುವಾಗ ನಾಯಿಗಳದ್ದು ಶುರು ಆಗ್ತದೆ ಕಾಟ. ಒಂದಾದೊಂದು ಅದು ದಪ್ಪ ಇತ್ತು ಆ ಒಂದು ನಾಯಿ ಮರಿ. ಈಗ ಲಾಸ್ಟ್ ಟೈಮ್ ನಾವು ಬರುವಾಗ ಗುಂಡು ಗುಂಡಾಗಿತ್ತು, ಈಗ ನೋಡಿ ಹೇಗೆ ಚಕ್ಕಟಾಗಿದೆ ಅಂತ ಹೇಳಿ. ಈಗ ಗೇರು ಹಣ್ಣಿನ ಸೀಸನ್ ಅಲ್ವಾ? ಗೇರು ಹಣ್ಣು ಅಂದರೆ ಕಾಜು ಅಂತ ಹೇಳ್ತಾರೆ. ಗೇರು ಹಣ್ಣಿನ ಸೀಸನ್, ಹಾಗಾಗಿ ನಾವು ಗೇರು ಹಣ್ಣಾಗಿತ್ತು, ತುಂಬ ಆಗ್ತದೆ ಅವರ ಮನೆಯಲ್ಲಿ. ಫಸ್ಟ್ ಅಲ್ವಾ, ಈ ವರ್ಷದ ಪ್ರಥಮ ಗೇರು ಹಣ್ಣು, ಹಾಗಾಗಿ ಅದನ್ನು ನಾವು ತೆಗಿತಾ ಇದ್ದೇನೆ. ಒಂದು ಗೇರು ಹಣ್ಣು ಬಿತ್ತು, ಅದನ್ನು ತಗೊಂಡು ನನಗೆ ಕೊಡೋದಿಲ್ಲ ಅಂತ ಹೇಳಿದ್ಲು. ನನಗೆ ಆಸೆ ಆಗಿತ್ತು ತಿನ್ನಬೇಕು ಅಂತ ಹೇಳಿ, ಹಾಗೆ ಇನ್ನೊಂದು ಕಂಡಿತ್ತು ನನಗೆ. ನೋಡಿ, ಅಲ್ಲಿ ಕಾಣ್ತಾ ಉಂಟು, ಯೆಲ್ಲೋ ಕಲರ್ ಆಗಿದೆ. ಹಾಗೆ ಇನ್ನೊಂದು ಹಣ್ಣು ತೆಗೆಯುವ ಅಂತ ಹೇಳಿ ತೆಗಿತಾ ಇದ್ದೇನೆ. ಅದಕ್ಕೆ ಒಂದು ಸಲ ಕೊಟ್ಟಿದ್ರೆ ಸಾಕು, ಅದು ಬಿದ್ದು ಹೋಗ್ತದೆ. ಹಾಗೆ ಇದೊಂದು ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಅಲ್ವಾ? ನೋಡಿ, ದೊಡ್ಡದಾಗಿದೆ ಗೇರು ಹಣ್ಣು ನೋಡಿ. ಇದೆಲ್ಲ ಯಾರೆಲ್ಲ ತಿಂದಿದ್ದೀರಿ ಅಂತ ಹೇಳಿ ಇದನ್ನು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನನಗೆ. ಇದು ಹೀಗೆ ಕಟ್ ಮಾಡಿ ಎಲ್ಲ ಆಯಿತು, ಹೀಗೆ ಕಟ್ ಮಾಡಿ ಇದೆ. ನಾವು ಬಾಲ್ಯದಲ್ಲಿ ಚಿಕ್ಕದಿರುವಾಗ ಒಂದು ಆಟ ಆಡ್ತಾ ಇದ್ದೆ. ಆ ಮರದ ಗೆಲ್ಲು ಇರ್ತದಲ್ಲ, ಹೀಗೆ ಗೆಲ್ಲು, ಹೀಗೆ ಉದ್ದಕ್ಕೆ ಒಂದು ಗೆಲ್ಲು ಹೋಗಿರ್ತದಲ್ಲ, ಆ ಗೆಲ್ಲಿನಲ್ಲಿ ಕೂತ್ಕೊಂಡು ನಾವು ಬಸ್ ಆಟ ಅಂತ ಹೇಳಿ ನಾವು ಆಟ ಆಡ್ತಾ ಇದ್ದೆವು. ಬಾಲ್ಯದಲ್ಲಿ ಚಿಕ್ಕದಿರುವಾಗ ತುಂಬ ಜನ ಅದನ್ನು ಆಟ ಆಡಿರ್ಬೋದು ನನ್ನ ಅಂದಾಜು. ಈಗ ಎಲ್ಲ ಇಲ್ಲ, ಅದು ಆಟಗಳೆಲ್ಲ ಈಗ ಯಾರು ಆಟ ಆಡೋದೇ ಇಲ್ಲ. ಅಂದರೆ ಮರಗಳಿಲ್ಲ, ಎಲ್ಲ ಕಡೆ ಬಿಲ್ಡಿಂಗ್, ಆಮೇಲೆಲ್ಲ ಸಿಟಿಯಲ್ಲಿ ಇರ್ತಾರೆ, ಹಾಗಾಗಿ ಯಾರು ಆಟ ಆಡೋದಿಲ್ಲ ಅದನ್ನು. ನಾನೀಗ ಇಲ್ಲಿ ತಂಗಿಯ ಮನೆ ಹತ್ರ ಒಂದು ಗುಡ್ಡೆಯಲ್ಲಿ ಒಂದು ಮರ ಉಂಟು, ಅಲ್ಲಿ ಅದರ ಗೆಲ್ಲು ನೋಡಿ ಆಟ ಆಡುವ ಅಂತ ಆಯಿತು. ಅದರಲ್ಲಿ ಒಂದು ಸಲ ನಮ್ಮ ಮಕ್ಕಳಿಗೆ ಕೂಡ ನಾವು ಹೀಗೀಗೆ ಆಟ ಆಡಿಕೊಂಡಿದ್ದೆವು ಅಂತ ಹೇಳುವ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೇವೆ. ನೋಡಿ, ಉಸಿರು ಮೇಲೆ ಕೆಳಗೆ ಹೋಗ್ತಾ ಉಂಟು. ಇಲ್ಲಿಂದ ನಡ್ಕೊಂಡು ಮೇಲೆ ಗುಡ್ಡೆಗೆ ಹೋಗುವಾಗ ನೋಡುವ ಹೇಗೆ ಆಗ್ತದೆ ಅಂತ ತೋರಿಸ್ತೇನೆ. ನೋಡಿ, ನಾವು ಚಿಕ್ಕದಿರುವಾಗ ಹೀಗೆ ಆಟ ಆಡ್ತಾ ಇದ್ದೆವು. ಈ ಮಕ್ಕಳಿಗೆ ಈಗ ಭಯ ಆಗ್ತದೆ ಹೀಗೆ ಆಟ ಆಡು ಬಾ. ನಾವು ಚಿಕ್ಕದಿರುವಾಗ ಇದ್ರ ಗೆಲ್ಲಿನ ಮೇಲೆ ಹೀಗೆ ಕುತ್ಕೊಂಡು ಹೀಗೆ ಬಸ್ಸು ಬಂಡಿ ಅಂತ ಹೇಳಿ ನಾವು ಹೀಗೆ ಆಟ ಆಡ್ತಾ ಇದ್ದೆವು. ಈಗಿನ ಕಾಲದವರಿಗೆ ಇದರದ್ದೆಲ್ಲ ಹಳ್ಳಿ ಆಟದ್ದು ನಾವು ಮೊದಲು ಏನೇನು ಆಟ ಆಡಿಕೊಂಡಿದ್ದೆವು ಯಾವುದು ಗೊತ್ತಿಲ್ಲ. ಈಗ ಬರೀ ಆ ಅಂಗಡಿಯಿಂದ ಎಲ್ಲ ಟಾಯ್ಸ್ ಎಲ್ಲ ತರೋದು, ಅದರಿಂದ ಆಟ ಆಡೋದು. ನಮ್ಮ ದಿಯನಿಗೆ ಭಾರಿ ಖುಷಿ ನೋಡಿ ಈ ಥರ ಆಟ ನೋಡಿ. ಬಾ, ಇಲ್ಲಿ ನೀನು ಆಡ್ತೀಯಾ? ಬಾ, ಕೂತ್ಕೋ ಬಾ, ಇಲ್ಲಿ ಬಾ, ಇಲ್ಲಿ ಕೂತ್ಕೋ ಬಾ, ಇಲ್ಲಿ ಕೂತ್ಕೋ, ನಾನು ಇಲ್ಲಿ ಬಾ. ಈಗ ದಿಯಾ ಕೂತ್ಕೊಳ್ತಾಳಂತೆ ನೋಡಿ.
ದಿಯಾ ಮಾಡ್ಬೋದು ದಿಯಾನಿಗೆ ನೋಡಿ ಭಾರಿ ಖುಷಿ ಆಗ್ತಾ ಉಂಟಲ್ವಾ ದಿಯಾ? ಖುಷಿ ಆಗ್ತದಾ? ಚಾಚು ಮೊಬೈಲ್ಗೆ ಅಂತ ಒಂದ ಖುಷಿ ಆಗ್ತದಾ? ಮೊಬೈಲ್ ಆಟ ಬಸ್ಸು ಬಸ್ಸಾ? ಇಲ್ಲಿ ಅಲ್ಲಿ ನೋಡು ಫೋಟೋ. ಇದು ಎಂತ ಆಟ? ಬಸ್ಸು ಬಸ್ಸಾ? ಯಾವಾಗಲೂ ಹೀಗೆ ಆಟ ಆಡುವಲ್ಲ ಇಲ್ಲಿ ಬಂದು? ನಿನ್ನ ಸೈಕಲ್ಗಿಂತ ಇದು ಖುಷಿ ಆಗ್ತದಲ್ಲ ಆಟ? ಲಾಸ್ಟ್ ಹೊರಡ್ತಾ ಇದ್ದೇವೆ ನಾವು ತಂಗಿಯ ಮನೆಯಿಂದ. ಹೊರಡುವಾಗ ಇಲ್ಲಿ 2 ಪಪ್ಪಾಯ ಕಂಡಿತು. ಒಂದು ಇಲ್ಲಿ ಉಂಟು, ಇನ್ನೊಂದು ಇಲ್ಲಿ ಒಂದು ಪಪ್ಪಾಯ ಉಂಟು. 2 ಪಪ್ಪಾಯ ಉಂಟು. ಒಂದು ಪಪ್ಪಾಯ ಕಟ್ಟು ಮಾಡುವ ಅಂತ ಹೇಳಿ, ಪಪ್ಪಾಯ ಕಟ್ಟು ಮಾಡಿ ತಿನ್ನುವ ಅಂತೇಳಿ, ತಿಂದು ಹೋಗುವ ಅಂತ. ಕಟ್ಟು ಮಾಡು. ನಮ್ಮ ಮನೆಯಲ್ಲಿ ಸಹ ಉಂಟು ಪಪ್ಪಾಯ ಉಂಟು. ನಮ್ಮ ಅಕ್ಕನ ಮನೆಯಲ್ಲಿ ದೊಡ್ಡ ದೊಡ್ಡದು ಪಪ್ಪಾಯ ಆಗ್ತದೆ. ಆದರೆ ಇಲ್ಲಿದ್ದು ಪಪ್ಪಾಯ ಸ್ವಲ್ಪ ಬೇರೆ ರೀತಿ ಉಂಟು. ಅದು ದೊಡ್ಡದು, ಇದು ಚಿಕ್ಕದು. ಇದು ಸಲ ತಿನ್ನುವ ಅಂತ, ಇದ್ರದ್ದು ಟೇಸ್ಟ್ ಒಮ್ಮೆ ನೋಡುವ ಅಂತೇಳಿ. ದಿಯಾ ಜಾಸ್ತಿ ತಿನ್ಬೇಡ, ದಿಯನಿಗೆ ಜ್ವರ ಅಲ್ವಾ, ಜಾಸ್ತಿ ತಿನ್ಬೇಡ ಆಯ್ತಾ? ನೀವು ಜಾಸ್ತಿ ತಿನ್ಬೇಡಿ ಆಯ್ತಾ? ದಿಯನಿಗೆ ಬಾರಿ ತಿನ್ನುವುದು ಗೌಜಿ. ಈಗ ಕೈ ತೊಳೆದು ತಿಂತೇನೆ ಅಂತೇಳಿ, ಇಷ್ಟವರೆಗೆ ಕೈ ತೊಳಿಲಿಕ್ಕೆ ನೆನಪಿರ್ಲಿಲ್ಲ, ಈಗ ಕೈ ತೊಳಿತೇನೆ ಅಂತ. ಇವರು ಸಹ ಹೊರಡ್ತಾ ಇದ್ದಾರೆ. ನನಗೆ ಒಂದು ಪೀಸ್ ಕೊಡು. ಭಾರಿ ರುಚಿ ಆಗ್ತದೆ ಪಪ್ಪಾಯ. ಹಳ್ಳಿಯಲ್ಲಿ ಹುಟ್ಟಿರುವ ನಾವೇ ಪುಣ್ಯವಂತರು. ಇದೆಲ್ಲ ತಿನ್ನಲಿಕ್ಕೆ ಸಿಗ್ತದೆ. ಗೇರು ಹಣ್ಣು, ಪಪ್ಪಾಯ, ಮಾವಿನಕಾಯಿ ಎಲ್ಲ ನಮಗೆ ಸಿಗ್ತದೆ. ಸಿಟಿಯಲ್ಲಿದ್ದವರಿಗೆ ಹಣ್ಣದ ಕೊಟ್ಟೆ ಅಂಗಡಿಯಿಂದ ತಗೊಳ್ಬೇಕಾಗ್ತದೆ. ನಾವೇ ಪುಣ್ಯವಂತರಲ್ವ? ಯಾರೆಲ್ಲ ಹಳ್ಳಿಯವರು ವ್ಲಾಗ್ ನೋಡ್ತಾ ಇದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಫ್ರೆಂಡ್ಸ್, ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ತಂಗಿ ಮನೆಯಿಂದ ಬಂದು ಒಂದು ಸ್ವಲ್ಪ ಹೊತ್ತಾಯಿತು. ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.